ನಮಸ್ಕಾರ. ಇಂಗ್ಲಿಷ್ ಕಲಿಯಲು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಬಾಗಲಕೋಟೆಯಲ್ಲಿರುವಂಥ NVN ಇಂಗ್ಲಿಷ್ ಅಕಾಡೆಮಿಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಚರ್ಚೆಗೆ ಆಯ್ದುಕೊಂಡಂಥ ಶಬ್ದಗಳು WS ಕ್ವಶನ್ ವರ್ಡ್ಸ್. ನಿಮಗೆಲ್ಲರಿಗೂ ಗೊತ್ತಿರೋ ಥರ ನಾವು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶಬ್ದಗಳನ್ನು ಬಳಸ್ತೀವಿ, ಅದಕ್ಕೆ ಅವು ಕ್ವಶನ್ ವರ್ಡ್ಸ್ ಅಂತಾರೆ. ಅವು ಪ್ರತಿಯೊಂದರಲ್ಲಿ WH ಹೊಂದಿರೋದರಿಂದ WH ಕ್ವಶನ್ ವರ್ಡ್ಸ್ ಅಂತಾರೆ. ಯು ನೋ ಇಟ್ ವೆರಿ ವೆಲ್. ವಿ ಯೂಸ್ ಸಮ್ ವರ್ಡ್ಸ್ ಟು ಆಸ್ಕ್ ಕ್ವಶನ್, ದಟ್ಸ್ ವೈ ದೇ ಆರ್ ಕಾಲ್ಡ್ ಕ್ವಶನ್ ವರ್ಡ್ಸ್. And they have WH spelling, WH letters in them, that's why they are usually called WH question words. You can observe here WH, 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 and here reverse WH, 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 and WH. So it is quite clear that they have WH spelling, means WH letters in them, that's why they are called WH question words. They usually ask question, that's why they are called question words and WH question words. ಈಗ ನಾವು ಇಂಥ ಪ್ರಶ್ನೆ ಕೇಳುವಂಥ WH ಕ್ವಶನ್ ವರ್ಡ್ಸನ್ನು ಆ್ಯಕ್ಟಿವ್ ವಾಯ್ಸ್ನಲ್ಲಿ ಹೆಂಗೆ ಬಳಸಬೇಕು ಮತ್ತು ಪ್ಯಾಸಿವ್ ವಾಯ್ಸ್ನಲ್ಲಿ ಹೆಂಗೆ ಬಳಸಬೇಕು ಮತ್ತು ಅವುಗಳನ್ನು ನಾವು ಸಾಮಾನ್ಯವಾಗಿ ಸಹಜವಾಗಿ ಆಡು ಭಾಷೆಯಲ್ಲಿ ಕನ್ನಡ ಭಾಷೆಯಲ್ಲಿ ಯಾವ ರೀತಿ ಬಳಕೆ ಮಾಡ್ತೀವಿ ಅನ್ನೋದೇ ಇವತ್ತಿನ ಮುಖ್ಯವಾದಂಥ ವಿಷಯ. ನಾನು ಇದನ್ನು ಚರ್ಚೆಗೆ ತಗೊಂಡಿದ್ದು ಒಂದು ಉದ್ದೇಶದಿಂದ. ನಾವು ಸಾಮಾನ್ಯವಾಗಿ ಮಾತನಾಡುವಂಥ ಆಡು ಭಾಷೆಯಲ್ಲಿನ ಆಡು ಕನ್ನಡ ವಾಕ್ಯಗಳನ್ನು ನಾವು ವ್ಯಾಕರಣಬದ್ಧವಾಗಿ ಮಾಡಲಿಕ್ಕೆ ಕೆಲವೊಂದು ತೊಂದರೆಗಳು ಮತ್ತು ವಾಕ್ಯಗಳು ತಪ್ಪಾಗಿ ಮಾತನಾಡುವಂಥ ಮತ್ತು ಬರೆಯುವಂಥ ಸಾಧ್ಯತೆ ಇರೋದರಿಂದ ಅವುಗಳನ್ನು ನಾವು ಸ್ಪಷ್ಟವಾಗಿ ಅರಿತುಕೊಳ್ಬೇಕನ್ನೋ ಉದ್ದೇಶದಿಂದ ನಾನು ಈ ಚರ್ಚೆಯನ್ನು ಆಯ್ಕೊಂಡಿದ್ದೀನಿ. ಈಗ ತಮ್ಮೆಲ್ಲರಿಗೂ ಗೊತ್ತಿರುವಂತೆ WH ಕ್ವಶನ್ ವರ್ಡ್ಸನ್ನು ಆ್ಯಕ್ಟಿವ್ ವಾಯ್ಸ್ನಲ್ಲಿ ಹೆಂಗೆ ಬಳಸ್ತೀವಿ ಮತ್ತು ಅವುಗಳನ್ನು ಪ್ಯಾಸಿವ್ ವಾಯ್ಸ್ನಲ್ಲಿ ಹೆಂಗೆ ಬಳಸ್ತೀವಿ ಅನ್ನೋದನ್ನು ಈಗ ನಾನು ನಿಮಗೆ ಮತ್ತೆ ವಿವರವಾಗಿ ಚರ್ಚೆಗೆ ತಗೊಳ್ತಾ ಇದ್ದೀನಿ. WH ಕ್ವಶನ್ ವರ್ಡ್ಸನ್ನು ನಾವು ಆ್ಯಕ್ಟಿವ್ ವಾಯ್ಸ್ನಲ್ಲಿ ಬಳಸುವಾಗ ಅಲ್ಲಿ ಇಂಗ್ಲೀಷ್ ವಾಕ್ಯದ ಸಿದ್ಧ ಸೂತ್ರ ನೋಡಿ, ಯಾವತ್ತು WH ಕ್ವಶನ್ ವರ್ಡ್ಸ್ ಮೊದಲಿಗೆ ಬರಲೇಬೇಕು. ಅದು ಯಾವುದೇ WH ಕ್ವಶನ್ ಇರಲಿ, ಹೂ, ಹೂಮ್, ಹೂಸ್, ಹುಯಿಚ್, ವಾಟ್, ವೇರ್, ವೆನ್, ವೈ, ಯಾವುದೇ ಇರಲಿ ಅದು ವಾಕ್ಯದ ಮೊದಲಿಗೆ ಬರಬೇಕು. ಅದರ ನಂತರ ಹೆಲ್ಪಿಂಗ್ ವರ್ಬ್ ಕಡ್ಡಾಯವಾಗಿ ಇರಲೇಬೇಕು. ಈ ಹೆಲ್ಪಿಂಗ್ ವರ್ಬ್ ಪ್ರಶ್ನೆ ಕೇಳುವಂಥ ವಾಕ್ಯ ಯಾವ ಟೆನ್ಸ್ನಲ್ಲಿ ಇರ್ತೈತಿ ಆ ಟೆನ್ಸ್ನಲ್ಲಿ ಬಳಕೆ ಆಗುವಂಥ ಹೆಲ್ಪಿಂಗ್ ವರ್ಬ್ಸನ್ನು ಬಳಸಬೇಕು. ಆ ನಂತರ ಸಬ್ಜೆಕ್ಟ್, ಆ ನಂತರ ಮೇನ್ ವರ್ಬ್. ಈ ಮೇನ್ ವರ್ಬು ಕೂಡ ಪ್ರಶ್ನೆ ಯಾವ ವಾಕ್ಯ ಯಾವ ಟೆನ್ಸ್ನಲ್ಲಿ ಇರುತ್ತೆ ಅದನ್ನು ಅನುಸರಿಸ್ಕೊಂಡು ಮೇನ್ ವರ್ಬಿಗೆ INGಯನ್ನು, ಪರ್ಫೆಕ್ಟ್ ಇದ್ರೆ PP-ಯನ್ನು, ಆನಂತರ ಕೊನೆಗೆ ಆಬ್ಜೆಕ್ಟ್. ಇದು ಕ್ವಶನ್ ಮಾರ್ಕ್ನಿಂದ ಅಂತ್ಯವಾಗುತ್ತೆ. ಇದು ಆ್ಯಕ್ಟಿವ್ ವಾಯ್ಸ್ನಲ್ಲಿ ನಾವು ವಾಕ್ಯಗಳನ್ನು ರಚಿಸುವಾಗ ಬಳಸುವಂಥ ಸಿದ್ಧ ಸೂತ್ರ. ಇವತ್ತಿನ ವಿಷಯ ವಿಶೇಷವಾಗಿ ನಾನು 2 ಪದಗಳನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ, 2 WH ಕ್ವಶನ್ ವರ್ಡ್ಸನ್ನು. ಯಾವ ಅಂದರೆ ವಿಚ್ ಮತ್ತು ಹೂಸ್. ಇವು ಭಾಳ ಭಿನ್ನವಾದ ರೀತಿಯಲ್ಲಿ ವರ್ತಿಸೋದ್ರಿಂದ ಇವೆರಡು ಶಬ್ದಗಳನ್ನು ನಾನು ಭಿನ್ನವಾದ ರೀತಿಯಲ್ಲಿ ವರ್ತಿಸುವ ರೀತಿಯನ್ನು ಚರ್ಚೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಈಗ ನೋಡಿ, ಸಹಜವಾಗಿ ಈ ಹೂಸ್ ಅನ್ನೋದು 2 ಪದಗಳಲ್ಲಿ 2 ಭಿನ್ನವಾದ ಅರ್ಥಗಳಲ್ಲಿ ಬಳಕೆ ಆಗುತ್ತೆ, ಹೂಸ್ ಮತ್ತು ವಿಚ್. ಈ ಹೂಸ್ ಇದನ್ನು ಅಬ್ಸರ್ವ್ ಮಾಡಿದರೆ ಹೂಸ್ ಲೆಟರ್ ಹ್ಯಾಶ್ ಶಿ ಟೋರ್ನ್. ಇಲ್ಲಿ ನಾವು ಇದನ್ನು ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಅವಳು ಯಾರ ಪತ್ರವನ್ನು ಹರಿದಿದ್ದಾಳೆ, ಯಾರ ಪತ್ರವನ್ನು ಹರಿದಿದ್ದಾಳೆ. ಇದು ನಾವು ನೋಡಲಿ, ಅವಾಗ ಇಲ್ಲಿ ಹೂಸ್ ಅನ್ನೋದು ಯಾರ ಅನ್ನೋ ಅರ್ಥದಲ್ಲಿ ಬಳಕೆ ಆಗ್ತಾ ಇದೆ. ಅದನ್ನೇನು ನೋಡೋಣ. ಹೂಸ್ ಲೆಟರ್ ಡಿಡ್ ಡಿಸ್ಟರ್ಬ್ ಹರ್, ಹೂಸ್ ಲೆಟರ್ ಹ್ಯಾಶ್ ಶಿ ಟೋರ್ನ್. ಅವಳು ಯಾರ ಪತ್ರವನ್ನು ಹರಿದಿದ್ದಾಳೆ. ಹೂಸ್ ಲೆಟರ್, ಯಾರ ಪತ್ರ ಅವಳನ್ನು ತೊಂದರೆ ಮಾಡಿತ್ತು, ನೋವುಂಟು ಮಾಡಿತ್ತು. ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿದ್ದು ಹೂಸ್ ಲೆಟರ್ ಹ್ಯಾಶ್ ಶಿ ಟೋರ್ನ್. ಇಲ್ಲಿ ಹರಿಯುವ ಕ್ರಿಯೆಯನ್ನು ಮಾಡಿದವಳು ಅವಳು, ಅದಕ್ಕೆ ಇದು ಸಬ್ಜೆಕ್ಟ್. ಅವಾಗ ಯಾರ ಪತ್ರ ಅನ್ನೋದು ಇದೇನಾಯ್ತು, ಆಬ್ಜೆಕ್ಟ್ ಆಯಿತು. ಈ ರೀತಿ ಆಬ್ಜೆಕ್ಟ್ ಆಗಿ ಹೂಸ್ ಮತ್ತು ಬೆಳೆಸಿದಾಗ ನಾವು ಮತ್ತೆ ಆಬ್ಜೆಕ್ಟ್ ಜೊತೆಲಿ ಇಳುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅದು ಕ್ವಶನ್ ಕೇಳುವಂಥ ಭಾಗದಲ್ಲಿ ಬಂದಿರೋದ್ರಿಂದ ಆ ಭಾಗದಲ್ಲೇ ಪ್ರಾರಂಭದಲ್ಲೇ ಬರೀಬೇಕು. ಅವಾಗ ಹೂಸ್ ಲೆಟರ್ ಅನ್ನೋದು ಯಾರ ಅನ್ನೋ ಅರ್ಥದಲ್ಲಿ ಬಳಕೆ ಆಯಿತು. ಮತ್ತು ಇನ್ನೊಂದು ಸ್ವಲ್ಪ ನೋಡಿ ಸೂಕ್ಷ್ಮವಾಗಿ 2ನೇ ವಾಕ್ಯದಲ್ಲಿ ಹೂಸ್ ಲೆಟರ್ ಡಿಡ್ ಡಿಸ್ಟರ್ಬ್ ಹರ್ ದೆನ್. ಆಗ ಅವಳಿಗೆ ಯಾರ ಪತ್ರ ನೋವುಂಟು ಮಾಡಿತು, ತೊಂದರೆ ಮಾಡಿತು, ಮನಸ್ಸನ್ನು ನೋಯಿಸ್ತು ಅನ್ನೋ ಅರ್ಥದಲ್ಲಿ. ಇಲ್ಲಿ ನೋಯಿಸುವ ಒಂದು ಕ್ರಿಯೆ, ತೊಂದರೆ ಮಾಡುವ ಒಂದು ಕ್ರಿಯೆ, ಈ ಕ್ರಿಯೆ ಮಾಡಿದ್ದು ಪತ್ರ,
ಈ ಪತ್ರ ಯಾರ ಪತ್ರ ಅನ್ನೋದೇ ಒಂದು ಪ್ರಶ್ನೆ. ಆದ್ದರಿಂದ ಯಾರ ಪತ್ರ ಕ್ರಿಯೆ ಮಾಡೋದ್ರಿಂದ ಅದನ್ನು ಸಬ್ಜೆಕ್ಟ್ ಜಾಗದಲ್ಲಿ ಇಡಬೇಕು, ಆದರೆ ಅದು ಪ್ರಶ್ನೆಯಾಗಿರೋದ್ರಿಂದ ಡಬ್ಲ್ಯೂಸ್ ಕ್ವಶನ್ ಜಾಗದಲ್ಲೇ ಬರಬೇಕು. ನಂತರ ನೋಡಿ, ಹೂಸ್ ಲೆಟರ್ ಡಿಡ್ ಡಿಸ್ಟರ್ಬ್ ಹರ್ ದೆನ್. ಈ ರೀತಿ ಈ ಹೂಸ್ ಅನ್ನೋದು ವಾಕ್ಯಕ್ಕನುಗುಣವಾಗಿ ಆಬ್ಜೆಕ್ಟಾಗಿ ಕೆಲಸ ಮಾಡ್ಬೋದು ಅಥವಾ ವಾಕ್ಯಕ್ಕನುಗುಣವಾಗಿ ಸಬ್ಜೆಕ್ಟಾಗಿ ಕೆಲಸ ಮಾಡ್ಬೋದು. ಹೂಸ್ ಲೆಟರ್ ಹ್ಯಾಸ್ ಶಿ ಟೋಲ್, ಹರಿದವಳು ಅವಳು, ಯಾರ ಪತ್ರವನ್ನು ಅನ್ನೋ ಪ್ರಶ್ನೆಯಲ್ಲಿ ಆಬ್ಜೆಕ್ಟ್ ಇದೆ. ಅಂದರೆ ಯಾರ ಪ್ರಶ್ನೆ ಅನ್ನೋದು ಈಗ ಸದ್ಯ ಉಪಯೋಗವಾದ ಶಬ್ದದ ಅರ್ಥ ಯಾರ ಪತ್ರ ಆಬ್ಜೆಕ್ಟ್. ಅದೇ ಎರಡನೇ ವಾಕ್ಯದಲ್ಲಿ ಯಾರ ಪತ್ರ ಅವಳಿಗೆ ನೋವುಂಟು ಮಾಡಿತು, ಇಲ್ಲಿ ನೋವುಂಟು ಮಾಡೋ ಕ್ರಿಯೆ ಮಾಡಿರೋದೇ ಯಾರ ಪತ್ರ ಅನ್ನೋದು. ಅದಕ್ಕೆ ಈ ಎರಡನೇ ವಾಕ್ಯದಲ್ಲಿ ಅದು ಸಬ್ಜೆಕ್ಟ್ ಆಗಿ ಕೆಲಸ ಮಾಡುತ್ತೆ. ಇದೇ ರೀತಿ ಭಿನ್ನವಾದ ಎರಡು ಪದಗಳು, ಯಾವುದು ವಿಚ್ ಅನ್ನೋದು. ಈ ವಿಚ್ ಅನ್ನೋದು ಕೂಡ ಸಬ್ಜೆಕ್ಟ್ ಆಗಿ ವರ್ಕ್ ಮಾಡುತ್ತೆ, ಆಬ್ಜೆಕ್ಟ್ ಆಗಿ ವರ್ಕ್ ಮಾಡುತ್ತೆ. ಅದನ್ನು ನಾವು ಆಕ್ಟಿವೈಸ್ನಲ್ಲಿ ವಿಚ್ ಕಂಟ್ರಿ ಡೂ ಯು ಲೈಕ್ ಬೆಸ್ಟ್, ನೀನು ಯಾವ ದೇಶವನ್ನು ಬಹಳಷ್ಟು ಇಷ್ಟಪಡುತ್ತಿ. ಇಲ್ಲಿ ಇಷ್ಟಪಡೋ ಅನ್ನೋದು ವರ್ಬ್, ಮೇನ್ ವರ್ಬ್. ಇಲ್ಲಿ ಇಷ್ಟಪಡೋರು ನೀನು, ಇದು ಸಬ್ಜೆಕ್ಟ್. ಆವಾಗ ಏನನ್ನು ಇಷ್ಟಪಡುತ್ತೆ ಅಂದಾಗ ವಿಚ್ ಕಂಟ್ರಿ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ. ಅದೇ ವಿಚ್ ಕಂಟ್ರಿಯನ್ನು ನಾನು ಎರಡನೇ ವಾಕ್ಯದಲ್ಲಿ ವಿಚ್ ಕಂಟ್ರಿ ಕ್ಯಾನ್ ವಿನ್ ದ ಟ್ರೋಫಿ ದಿಸ್ ಟೈಮ್, ಈ ಸಲ ಬಹುಮಾನವನ್ನು ಪಾರಿತೋಷಿಕವನ್ನು ಯಾವ ದೇಶ ಗೆಲ್ಲಬಹುದು. ಇಲ್ಲಿ ಗೆಲ್ಲು ಅನ್ನೋದು ಒಂದು ಕ್ರಿಯೆ, ಈ ಕ್ರಿಯೆ ಮಾಡೋದು ವಿಚ್ ಕಂಟ್ರಿ, ಅವಾಗ ಇದು ಆಬ್ಜೆಕ್ಟಾಗಿ ಕೆಲಸ ಮಾಡುತ್ತೆ. ಮೊದಲನೇ ವಾಕ್ಯದಲ್ಲಿ ಸಬ್ಜೆಕ್ಟ್ ಆಗಿ. ಈ ರೀತಿ ವಿಚ್ ಸಬ್ಜೆಕ್ಟ್ ಆಗಿ ಕೆಲಸ ಮಾಡ್ಬೋದು, ಆಬ್ಜೆಕ್ಟ್ ಆಗಿ ಕೆಲಸ ಮಾಡೋದು. ಇದನ್ನು ನಾವು ಗಮನಿಸಬೇಕು. ಯಾವ ವಾಕ್ಯದಲ್ಲಿ ಅದು ಸಬ್ಜೆಕ್ಟ್ ಆಗಿ ಕೆಲಸ ಮಾಡಿದೆವೋ ಸೂತ್ರಕ್ಕೆ ಅನುಗುಣವಾಗಿ ಸಬ್ಜೆಕ್ಟ್ ಅದನ್ನು ಬಳಸಬಾರ್ದು, ಅದನ್ನು ಡಬ್ಲ್ಯೂಸ್ ಕ್ವಶನ್ ಜಾಗದಲ್ಲೇ ಬಳಸಬೇಕು. ಹಂಗೆ ಆಬ್ಜೆಕ್ಟಾಗಿ ಬಳಸಿದ್ರು ಕೂಡ ಡಬ್ಲ್ಯೂಸ್ ಕ್ವಶನ್ ಜಾಗದಲ್ಲೇ ಬಳಸಬೇಕು, ಆದರೆ ಆಬ್ಜೆಕ್ಟ್ ಜಾಗ ಅದನ್ನು ಬಳಸುವಂಗಿಲ್ಲ. ಈ ರೀತಿ ವಿಚ್ ಮತ್ತು ಹೂಸ್ಗಳನ್ನು ಬಹಳ ಭಿನ್ನವಾದ ರೀತಿಯಲ್ಲಿ ನಾವು ಆಕ್ಟಿವೈಸ್ನಲ್ಲಿ ಬಳಸಬೇಕು. ಇದನ್ನು ನಾವು ಸೂಕ್ಷ್ಮವಾಗಿ ಪ್ಯಾಸಿವೈಸ್ನಲ್ಲಿ ಬದಲಾಯಿಸೋದನ್ನು ಅರ್ಥ ಮಾಡ್ಕೊಂಡಿರ್ಬೇಕು. ಅದನ್ನು ನಾನು ಪ್ಯಾಸಿವೈಸ್ನಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈಗ ನೋಡಿ, ಇಲ್ಲಿ ಪ್ಯಾಸಿವೈಸ್ ಸಿದ್ಧ ಸೂತ್ರ, ಈಗಾಗಲೇ ತಮ್ಗೆ ಗೊತ್ತಿರೋ ಹಾಗೆ ಸಿದ್ಧ ಸೂತ್ರ. ಯಾವುದು ಸಿದ್ಧ ಸೂತ್ರ ನೋಡ್ರಿ, ಪ್ಯಾಸಿವೈಸ್ನಲ್ಲಿ ನಾವು ಬಳಸುವಂಥ ಸಿದ್ಧ ಸೂತ್ರ ಯಾವತ್ತೂ ಆಕ್ಟಿವೈಸ್ ಇರಲಿ ಪ್ಯಾಸಿವೈಸ್ ಇರಲಿ, ನಾವು ಡಬ್ಲ್ಯೂಎಸ್ ಕ್ವಶನ್ ಬಳಸಿದರೆ ಅದು ವಾಕ್ಯದ ಮೊದಲ ಭಾಗದಲ್ಲೇ ಇರಬೇಕು. ಆ ನಂತರ ಅದರ ಪಕ್ಕದಲ್ಲಿ ಕಂಪಲ್ಸರಿ ಹೆಲ್ಪಿಂಗ್ ವರ್ಬ್ ಇರಲೇಬೇಕು. ಹೆಲ್ಪಿಂಗ್ ವರ್ಬ್ ಇರಲೇಬೇಕು. ಈ ಹೆಲ್ಪಿಂಗ್ ವರ್ಬು ವಾಕ್ಯದ ಟೆನ್ಸಿಗೆ ಅನುಗುಣವಾಗಿ ಭಿನ್ನವಾದ ರೀತಿಯಲ್ಲಿ ಭಿನ್ನವಾದಂಥ ಹೆಲ್ಪಿಂಗ್ ವರ್ಬ್ಸನ್ನು ನಾವು ಬಳಸಬೇಕಾಗತ್ತೆ. ಆ ನಂತರ ಆಬ್ಜೆಕ್ಟ್, ಯಾಕೆಂದರೆ ಇದು ಪ್ಯಾಸಿವೈಸ್ ಇರೋದ್ರಿಂದ ಹೆಲ್ಪಿಂಗ್ ವರ್ಬ್ ಪಕ್ಕದಲ್ಲಿ ಆಬ್ಜೆಕ್ಟ್ ಬರಲೇಬೇಕು. ಅದೇ ಆಕ್ಟಿವೈಸ್ ನೋಡ್ರಿ, ಸಬ್ಜೆಕ್ಟ್ ಆನಂತರ ಹೆಲ್ಪಿಂಗ್ ವರ್ಬ್ ಆನಂತರ ಅದ್ರ ಪಕ್ಕದಲ್ಲಿ ಹೆಲ್ಪಿಂಗ್ ವರ್ಬ್ ಇರುತ್ತೆ, ಸಬ್ಜೆಕ್ಟ್ ಇರುತ್ತೆ. ಹೆಲ್ಪಿಂಗ್ ವರ್ಬ್ ಪಕ್ಕದಲ್ಲಿ ಸಬ್ಜೆಕ್ಟ್ ಆಕ್ಟಿವೈಸ್, ಹೆಲ್ಪಿಂಗ್ ವರ್ಬ್ ಪಕ್ಕದಲ್ಲಿ ಆಬ್ಜೆಕ್ಟ್ ಪ್ಯಾಸಿವೈಸ್. ನಂತರ ಪ್ಯಾಸಿವೈಸ್ನ ಮೇನ್ ವರ್ಬ್ ತಮಗೆಲ್ಲ ಗೊತ್ತಿರೋ ಹಾಗೆ ಪಿ ಫಾರ್ಮಲ್ಲೇ ಇರಬೇಕು, ಕೊನೆಗೆ ಬಾಯ್ ಮತ್ತು ಸಬ್ಜೆಕ್ಟ್. ಇದು ಸಿದ್ಧ ವಾಕ್ಯ ಸೂತ್ರ. ಇದು ಇಂಗ್ಲೀಷ್ನಲ್ಲಿ ಇದೇ ರೀತಿ ರಚನೆ ಆಗಬೇಕು. ನಿಮ್ಗೆ ಗೊತ್ತಿರೋ ಹಾಗೆ ಕನ್ನಡದಲ್ಲಿ ಯಾವ ಪದವನ್ನು ಎಲ್ಲಾದರೂ ಬಳಸ್ಬೋದು, ಆದರೆ ಇಂಗ್ಲೀಷ್ನಲ್ಲಿ ಎವ್ರಿ ಸೆಂಟೆನ್ಸ್ ಹ್ಯಾಸ್ ಇಟ್ಸ್ ಓನ್ ಫಿಕ್ಸ್ಡ್ ಸ್ಟ್ರಕ್ಚರ್ ಆ್ಯಂಡ್ ಎವ್ರಿ ವರ್ಡ್ ಹ್ಯಾಸ್ ಇಟ್ಸ್ ಓನ್ ಫಿಕ್ಸ್ಡ್ ಪ್ಲೇಸ್ ಪೊಸಿಷನ್ ಇನ್ ಅ ಸೆಂಟೆನ್ಸ್. This is how the words are given are used in their fixed positions, means places. Look at WH question word ಬರಲೇಬೇಕು, ಪಕ್ಕದಲ್ಲಿ ಹೆಲ್ಪಿಂಗ್ ವರ್ಬ್ ಇರಲೇಬೇಕು, ಅದರ ಪಕ್ಕದಲ್ಲಿ ಆಬ್ಜೆಕ್ಟ್ ಇರಲೇಬೇಕು, ಮೇನ್ ಆರ್ ಪಿ ಫಾರ್ಮ್ನಲ್ಲಿ ಇರಬೇಕು, ಕೊನೆಗೆ ಬಾಯ್ ಹಾಕಿ ಅದನ್ನು ಸಬ್ಜೆಕ್ಟ್ ಸ್ಥಳದಲ್ಲಿ ಇಡಬೇಕು. ಇದು ಪ್ಯಾಸಿವೈಸ್ನ ಸಿದ್ಧ ಸೂತ್ರ. ಇವುಗಳನ್ನು ನಾವು ಆಕ್ಟಿವೈಸ್ ಮಾಡಿದಂಥ ವಾಕ್ಯಗಳನ್ನು ಪ್ಯಾಸಿವೈಸ್ನಲ್ಲಿ ಸ್ವಲ್ಪ ಬದಲಾಯಿಸಲಿಕ್ಕೆ ಪ್ರಯತ್ನ ಮಾಡೋಣ. ಈಗ ಒಂದನೇ ವಾಕ್ಯ ನೋಡ್ರಿ, ಹೂಸ್ ಲೆಟರ್ ಹ್ಯಾಸ್ ಶಿ ಟೋರ್ನ್, ಅವಳು ಯಾರ ಪತ್ರವನ್ನು ಹರಿದಿದ್ದಾಳೆ. ಇಲ್ಲಿ ಹರಿ ಅನ್ನೋದು ಒಂದು ಮುಖ್ಯ ಕ್ರಿಯೆ. ಈ ಮುಖ್ಯ ಕ್ರಿಯಾಪದಕ್ಕೆ ನಾವು ಆಬ್ಜೆಕ್ಟ್ ಕಂಡುಕೊಳ್ಳಲಿಕ್ಕೆ ಏನು, ಏನನ್ನು, ಯಾರಿಗೆ, ಯಾರು ಅನ್ನೋ ಒಂದು ಪ್ರಶ್ನೆಗಳು ಕೇಳಬೇಕು. ನಾನು ಪ್ರತಿ ಸಲ ಇದನ್ನು ಹೇಳ್ತಾ ಇದ್ದೀನಿ. ಹರಿದಿದ್ದಾಳೆ, ಏನನ್ನು ಹರಿದಿದ್ದಾಳೆ? ಪತ್ರವನ್ನು ಹರಿದಿದ್ದಾಳೆ. ಈ ಪತ್ರ
ಪ್ರಶ್ನೆ ಪತ್ರಿಕೆ ಸಂಬಂಧಪಡೋದ್ರಿಂದ ಕಂಪ್ಲೀಟ್ ನಾವು ಆಬ್ಜೆಕ್ಟ್ ಆಗಿ ಏನು ತಗೋಬೇಕು, ಯಾರ ಪತ್ರ ಅನ್ನೋದೇ ಆಬ್ಜೆಕ್ಟ್. ಈಗ ನೋಡ್ರಿ, ಈ ಯಾರ ಪತ್ರ ಅನ್ನೋದನ್ನು ಆಬ್ಜೆಕ್ಟ್ ಆಯ್ತು ಅಂದಮೇಲೆ ಪ್ಯಾಸಿವ್ ವಾಯ್ಸ್ನಲ್ಲಿ ನೋಡ್ರಿ WH ಕ್ವಶನ್ ಯಾವುದು, ಯಾರ ಪತ್ರ, ಹೂಸ್ ಲೆಟರ್ ಬರಲೇಬೇಕು. ಪಕ್ಕದಲ್ಲಿ ಹೆಲ್ಪಿಂಗ್ ವರ್ಬ್ ಹ್ಯಾಸ್, ಯಾಕೆಂದ್ರೆ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಇದೆ. ನಂತರ ಆಬ್ಜೆಕ್ಟ್, ಈ ಹೂಸ್ ಲೆಟರ್ ಅನ್ನೋದೇ ಆಬ್ಜೆಕ್ಟ್ ಆಗಿರೋದ್ರಿಂದ ಮತ್ತೆ ಆಬ್ಜೆಕ್ಟ್ ಒಳಗೆ ಇರಬಾರ್ದು. ಮತ್ತೆ ಮುಂದೋಗಿ ಇದು ಬೀನ್, ಯಾಕಂದ್ರೆ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಮೇನ್ ವರ್ಬ್ PP ಫಾರ್ಮ್, ಟೋಲ್ ಬೈ, ಸಬ್ಜೆಕ್ಟ್ ಬೈ ಹರ್. ಹೂಸ್ ಲೆಟರ್ ಹ್ಯಾಸ್ ಬೀನ್ ಟೋನ್ ಬೈ ಹರ್, ಅವಳಿಂದ ಯಾರ ಪತ್ರವು ಹರಿಯಲ್ಪಟ್ಟಿದೆ, ಅವಳಿಂದ ಯಾರ ಪತ್ರವನ್ನು ಹರಿಯಲಾಗಿದೆ. ದಿಸ್ ಈಸ್ ದ ಎಕ್ಸಾಕ್ಟ್ ಮೀನಿಂಗ್ ಇನ್ ಕನ್ನಡ. ಸೊ ನೋಡಿಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿದ್ದು, ಈಗ ಇಲ್ಲಿ ಯಾರ ಪತ್ರವನ್ನು ಅನ್ನೋದೇ ಆಬ್ಜೆಕ್ಟ್ ಆಗೋದ್ರಿಂದ ಈ ಆಬ್ಜೆಕ್ಟನ್ನು ಪಡಿಲಿಕ್ಕೆ ಬಳಸಿದಂಥ ಪ್ರಶ್ನೆನೇ ಇಲ್ಲಿ WH ಕ್ವಶನ್ ಆಗಿರೋದ್ರಿಂದ ಹೂಸ್ ಲೆಟರ್ ಆಬ್ಜೆಕ್ಟ್ ಇದು. ಇನ್ನು ಫಾರ್ಮುಲ ಪ್ರಕಾರ ಆಬ್ಜೆಕ್ಟ್ ಇಡೋ ಸ್ಥಳ ಬೇರೆ ಇಲ್ಲೇ ಇಟ್ಟಿರೋದ್ರಿಂದ ಮತ್ತೊಂದು ಪದ ಬಳಸೋ ಅವಶ್ಯಕತೆ ಇರೋದಿಲ್ಲ. ನಾವು ಇದನ್ನು ಭಾಳ ಗಮನಿಸ್ಬೇಕಿದನ್ನು. ನಂತರ ಹೂಸ್ ಲೆಟರ್ ಹ್ಯಾಸ್ ಬಿನ್ ಟೋನ್ ಬೈ ಹರ್. ಈಗ ಎರಡನೇ ವಾಕ್ಯ ನೋಡ್ರಿ, ಹೂಸ್ ಲೆಟರ್ ಡಿಡ್ ಡಿಸ್ಟರ್ಬ್ ಹರ್ ದೆನ್, ಆಕೆಗೆ ಯಾರ ಪತ್ರ ಅವಾಗ ನೋವು ಉಂಟು ಮಾಡ್ತು, ಆಕೆಗೆ ಮನಸ್ಸು ನೋಯಿಸ್ತು. ನೋಯಿಸೋದು ಕ್ರಿಯೆ, ನೋಯಿಸಿತು. ಯಾರು ನೋಯಿಸಿದವರು? ಪತ್ರ, ಹೂಸ್ ಲೆಟರ್. ಇಲ್ಲಿ ಹೂಸ್ ಲೆಟರ್ ನೋಡ್ರಿ, ಹೂಸ್ ಲೆಟರ್ ಅನ್ನೋದು ಸಬ್ಜೆಕ್ಟ್. ಡಿಸ್ಟರ್ಬ್, ತೊಂದರೆ ಮಾಡಿತ್ತು. ಯಾರಿಗೆ ತೊಂದರೆ ಮಾಡಿತ್ತು? ಹರ್. ಈ ಹರ್ ಅನ್ನೋದಕ್ಕೆ ಸದ್ಯ ಏನಾಯ್ತು? ಆಬ್ಜೆಕ್ಟ್ ಆಯ್ತು. ಈಗ ನಾವು ಆಬ್ಜೆಕ್ಟ್ ಆಗಿ ನಾವು ಪ್ಯಾಸಿವೈಸ್ ಮಾಡಬೇಕಾದಾಗ ಪ್ರಶ್ನೆ ಇದೇ ಐತಿ, ಅದನ್ನೇ ಇಡಬೇಕು. ಹೂಸ್ ಲೆಟರ್ ವಾಸ್, ಹೆಲ್ಪಿಂಗ್ ವರ್ಬ್ ಏನು? ವಾಸ್ ಸಿಂಪಲ್ ಪಾಸ್ಟ್ ಟೆನ್ಸ್ ಇರೋದ್ರಿಂದ ವಾಸ್ ಶಿ. ಇಲ್ಲಿ ಹರ್ ಅನ್ನೋದು ಆಬ್ಜೆಕ್ಟ್, ಇಲ್ಲಿ ಚೇಂಜ್ ಆಗಿ ಏನಾಗುತ್ತೆ? ಶಿ. ಹೂಸ್ ಲೆಟರ್ ವಾಸ್ ಶಿ ಡಿಸ್ಟರ್ಬ್ಡ್, ಅವಳು ಯಾರ ಪತ್ರದಿಂದ ನೋಯಿಸಲ್ಪಟ್ಟಳು. ವಾಸ್ ಡಿಸ್ಟರ್ಬ್ಡ್, ಯಾರು? ಅವಳು. ಅವಳು ಯಾರ ಪತ್ರದಿಂದ ನೋವು ಅನುಭವಿಸಿದಳು, ನೋಯಿಸಲ್ಪಟ್ಟಳು. ದೆನ್, ಆವಾಗ. ಸೊ ದಿಸ್ ಈಸ್ WH ಕ್ವಶನ್, ಹೂಸ್ ಲೆಟರ್. ಸೊ ದಿಸ್ ಈಸ್ WH ಕ್ವಶನ್, ಹೆಲ್ಪಿಂಗ್ ವರ್ಬ್ ಆ್ಯಂಡ್ ಆಬ್ಜೆಕ್ಟ್ ಈಸ್ ಹೂ ಆ್ಯಂಡ್ ಡಿಸ್ಟರ್ಬ್ಡ್ ಬೈ ದೆನ್. ಇನ್ನೊಂದು ಸಣ್ಣ ವಿಷಯ ನಾವು ಗಮನಿಸಬೇಕಾಗಿದ್ದು, ಬಾಯ್ ಬಂದು ಸಬ್ಜೆಕ್ಟ್ ಬರಬೇಕು. ಆದರೆ ನಿಮ್ಗೆ ಗೊತ್ತಿರೋ ಹಾಗೆ ಪ್ಯಾಸಿವೈಸ್ನಲ್ಲಿ ಬಾಯ್ ಬಳಸ್ಕೊಂಡು ಸಬ್ಜೆಕ್ಟನ್ನು ಕೊನೆಯಲ್ಲಿ ಇಡ್ತೀವಿ. ಆದರೆ ಈ ಕೊನೆಯಲ್ಲಿ ಇಡೋದನ್ನು ನಾವು ಮೊದಲಿಗೆ ಯಾಕೆ ಇಡ್ತೀವಿ ಅಂದರೆ ಅದು ಪ್ರಶ್ನೆ ಕೇಳೋ ಪದ ಆಗಿರೋದ್ರಿಂದ ಮತ್ತು ಅದೇ ಸಬ್ಜೆಕ್ಟ್ ಆಗಿರೋದ್ರಿಂದ ಬಾಯ್ ಬಳಸಲೇಬೇಕು. ಬಾಯ್ ಹೂಸ್ ಲೆಟರ್ ನೋಡ್ರಿ, ಯಾರ ಪತ್ರದಿಂದ ಅವಳು ನೋಯಿಸಲ್ಪಟ್ಟಳು. This is exact meaning. And let me go to the next part, means next 2 sentences. Which country do you like best? ಈಗಾಗಲೇ ನೀವು ಆಕ್ಟಿವೇಶನ್ ರಚಿಸ್ಕೊಂಡ್ರಿ. ನೀನು ಅತ್ಯಂತ ಹೆಚ್ಚು, ಭಾಳಷ್ಟು ಯಾವ ದೇಶವನ್ನು ಇಷ್ಟಪಡ್ತೀಯ? ಇಷ್ಟಪಡೋದು ಇಲ್ಲಿ ವರ್ಬ್. ಏನನ್ನು ಇಷ್ಟಪಡುತ್ತೀಯ? ದೇಶವನ್ನು. ಈ ದೇಶಕ್ಕೆ ಪ್ರಶ್ನೆ ಕೇಳುವಂಥ ಪದನೇ ಯಾವ ದೇಶ ಅಂದರೆ, ಈಗ ಯಾವ ದೇಶ ಅನ್ನೋದೇನಾತ್ರಿ ಇಲ್ಲಿ ಆಬ್ಜೆಕ್ಟ್ ಆಯ್ತು. ಇದು ನಾವು ಗಮನಿಸ್ಬೇಕು. ವಿಚ್ ಕಂಟ್ರಿ ಅನ್ನೋದೇ ಆಬ್ಜೆಕ್ಟಿಗೆ ಸದ್ಯ. ಈ ವಿಚ್ ಕಂಟ್ರಿ ಆಬ್ಜೆಕ್ಟ್ ಆಯಿತು, ಜೊತೆಗೆ ಅದು ಪ್ರಶ್ನೆ ಕೇಳೋದ್ರಿಂದ ಪ್ರಶ್ನಾರ್ಥಕ ಪದವೂ ಆಯಿತು. ವಿಚ್ ಕಂಟ್ರಿ ಹೆಲ್ಪಿಂಗ್ ವರ್ಬ್ ಈಸ್, ಆಬ್ಜೆಕ್ಟ್ ಜಗದೊಳಗೆ ಇದೇ ಬಂದಿರುತ್ತೆ. ಮತ್ತು ಮುಂದೋದಾಗ ಲೈಕ್ ಮೇನ್ ವರ್ಬ್ PP ಫಾರ್ಮ್ ಬೆಸ್ಟ್ ಬೈ ಯು. ಸೊ ವಿಚ್ ಕಂಟ್ರಿ ಇಸ್ ಲೈಕ್ಡ್ ಬೆಸ್ಟ್ ಬೈ ಯು, ನಿನ್ನಿಂದ ಯಾವ ದೇಶ ಹೆಚ್ಚು ಇಷ್ಟವಾಗಲ್ಪಡುತ್ತದೆ, ಮೆಚ್ಚಲ್ಪಡುತ್ತದೆ. ಸೊ ದಿಸ್ ಇಸ್ ಎಕ್ಸಾಕ್ಟ್. ವಿಚ್ ಕಂಟ್ರಿ ನೋಡ್ರಿ, ವಿಚ್ ಕಂಟ್ರಿ ಈಗಾಗಲೇ ಆಬ್ಜೆಕ್ಟ್ ಆಗೋದ್ರಿಂದ ಮೊದಲಿಗೆ ಬಳಸಿದೆ. ಇಲ್ಲಿ ನೋಡಿ ಬೈ ಯು, ಅದು ಯು ಇಲ್ಲಿ ಸಬ್ಜೆಕ್ಟ್, ಅದೇನಾಯ್ತು ಇಲ್ಲಿ ಬೈ ಯು, ಸಬ್ಜೆಕ್ಟ್ ಬೈ ಯು. ನೀನು ಇಷ್ಟಪಡುವೆ, ನಿನ್ನಿಂದ ಇಷ್ಟಪಡಲ್ಪಡಬಹುದು ಅಥವಾ ಮೆಚ್ಚಲ್ಪಡುವುದು. ಆ್ಯಂಡ್ ನೆಕ್ಸ್ಟ್ ಒನ್, ವಿಚ್ ಕಂಟ್ರಿ ಕ್ಯಾನ್ ವಿನ್ ದ ಟ್ರೋಫಿ ದಿಸ್ ಟೈಮ್, ಈ ಸಲ ಯಾವ ದೇಶ ಬಹುಮಾನವನ್ನು, ಪಾರಿತೋಷಕವನ್ನು ಗೆಲ್ಲಬಹುದು. ಗೆಲ್ಲು ಮೇನ್ ವರ್ಬ್, ಅದಕ್ಕೆ ಪ್ರಶ್ನೆ ಮಾಡಿ ಅಬ್ಜೆಕ್ಟ್ ಕಂಡು ಹಿಡ್ಕೊಳಕ್ಕೆ. ಯಾರು ನೋಡಿ, ಏನನ್ನು ಗೆಲ್ಲಬಹುದು? ಬಹುಮಾನವನ್ನು ಗೆಲ್ಲಬಹುದು. ಈ ಬಹುಮಾನ ಅನ್ನೋದೇನಾತ್ರಿಗಿದೆ? ಓಕೆ, ಆಬ್ಜೆಕ್ಟ್ ಆಯ್ತು.
ಈ ಬಹುಮಾನ ಗೆಲ್ಲೋರು ಯಾರು? ದೇಶ. ಆ ದೇಶ ಸಬ್ಜೆಕ್ಟ್ ಆಯಿತು. ಈಗ ಆ ಸಬ್ಜೆಕ್ಟ್ ಜಗದೊಳಗೆ ನಾವು ಇಡುವ ಬದಲಿ ಪ್ರಶ್ನೆ ಆಗೋದ್ರಿಂದ ಬೈ ವಿಚ್ ಕಂಟ್ರಿ, ಯಾವ ದೇಶದಿಂದ ಕ್ಯಾನ್ ದ ಟ್ರೋಫಿ, ಬಹುಮಾನವು ಪಾರಿತೋಷಕವು ಗೆಲ್ಲಲ್ಪಡಬಹುದು, ಕ್ಯಾನ್ ಬಿ ಒನ್ ದಿಸ್ ಟೈಮ್. ಈ ರೀತಿ ವಿಚ್ ಮತ್ತು ಹೂಸ್ಗಳು ಬಹಳ ಭಿನ್ನವಾಗಿ ವಾಕ್ಯದಲ್ಲಿ ವರ್ತಿಸೋದ್ರಿಂದ ಅವುಗಳ ವರ್ತನೆಗೆ ಅನುಗುಣವಾಗಿ ಅವುಗಳ ಜಾಗ, ಅವುಗಳ ಸ್ಥಳ, ಅವುಗಳ ಪೊಸಿಷನ್ ನಿರ್ಧರಿಸಬೇಕು. So this is what you must carefully observe. So whether this whose is working as subject or object, which whether it is working as subject or object, and knowing the nature, knowing the way they work in a sentence, we have to form the sentences according to the position, according to the places of these two words. So if they work as subject and object, look, these are the sentences. So this is what you can learn from this video. I hope this video seems to be very useful for you, and I request you to like it and share it and try to get the subscription of this video. And those who are interested to join our Off Plus classes, which have already started in Bagalkot, can make avail, can take advantage of our offline classes. Okay, ಇಷ್ಟು ಹೇಳ್ತಾ ಈ ವಿಡಿಯೋನ ನಾನು ಕೊನೆಗೊಳಿಸ್ತಾ ಇದ್ದೀನಿ. ನಮಸ್ಕಾರ.